ನಮಸ್ಕಾರ ಕ್ರಿಕೆಟ್ ಫ್ಯಾನ್ಸು. ಇವತ್ತಿನ ಮ್ಯಾಚ್ ಅಂತೂ ಎಲ್ಲರ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದಾರೆ ಯಾರು ಗೆಲ್ತಾರೆ ಅಂತ. IPL ಹಿಸ್ಟ್ರಿಯಲ್ಲಿ ಇದೊಂದು ದೊಡ್ಡ ರೈವಲ್ರಿ RCB ವರ್ಸಸ್ CSK ಅಂತ ಹೇಳಿದ್ರೆ ಇಡೀ ಕ್ರಿಕೆಟ್ ಜಗತ್ತೇ ನೋಡುತ್ತೆ ಗುರು. ಅದರಲ್ಲೂ ತಮಿಳ್ನಾಡು ಕರ್ನಾಟಕ ಅಂತೂ ನೋಡ್ತಾರೆ. ಅದರಲ್ಲೂ RCB ಫ್ಯಾನ್ಸ್ ಅಂತೂ ಇವತ್ತಿನ ಮ್ಯಾಚ್ ಅಂತೂ ಗೆದ್ದುಬಿಟ್ರೆ ಕಪ್ಪು ಗೆದ್ದಷ್ಟೇ ಖುಷಿ ಆಗುತ್ತೆ ಅಂತ ಅಷ್ಟು ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಅದೇನಾದರೂ ಆಗಲಿ, ಎಂಡ್ ಆಫ್ ದಿ ಡೇ ರಿಸಲ್ಟ್ ಗೊತ್ತಾಗುತ್ತೆ. ಬಟ್ RCBಯಲ್ಲಿ ಇವತ್ತಿನ ಪ್ಲೇಯಿಂಗ್ 11ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ನನಗೆ ಅನಿಸುತ್ತೆ. ನಂದು ಪ್ಲೇಯಿಂಗ್ 11 ಹೇಳ್ತೀನಿ. ನನ್ನ ಪ್ರಕಾರ, ನಾನು ಯೋಚನೆ ಮಾಡಿರೋ ಪ್ರಕಾರ, ನಿಮ್ಮದು ಕೂಡ ಕಾಮೆಂಟ್ ಮಾಡ್ಬೋದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅದು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು, ಫ್ರೀ ಇದೆ. ಅದಕ್ಕೆ ಯಾವ ಥರ ಅಮೌಂಟ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಮ್ಯಾಟ್ರಿಗೆ ಬಂದ್ಬಿಡೋದ ಏನು ಗೊತ್ತಾ, ಇವತ್ತಿನ ಮ್ಯಾಚಲ್ಲಿ ನಾವು CSK ವಿರುದ್ಧ ಗೆಲ್ಲಬೇಕು ಅಂತ ಹೇಳಿದ್ರೆ ಫುಲ್ ಪ್ಯಾಕ್ ಮಾಡಬೇಕು ಟೀಮು, ಓಕೆನಾ. ಅದರಲ್ಲೂ ಇವತ್ತಿನ ಮ್ಯಾಚು ಸ್ವಲ್ಪ ಸ್ಪಿನ್ನಿಗೆ ಹೆಲ್ಪ್ ಆಗುತ್ತೆ. ಬಟ್ ಪೇಸರು ಕೂಡ ಇದ್ದರೆ ನಡೆಯುತ್ತೆ, ವೇರಿಯೇಷನ್ ಹೇಳಿದರೆ ನಡೆಯುತ್ತೆ. ಇಲ್ಲಿ ಯಾರು ಚೇಸ್ ಮಾಡೋಕೆ ಹೋಗ್ತಾರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಡ್ಯೂ ಫ್ಯಾಕ್ಟರ್ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು RCB ಒಬ್ಬ ಆಲ್ರೌಂಡರ್ನು ಹಾಕೋಬೇಕು, ಮತ್ತು ಬೌಲಿಂಗ್ ಹೋಗಬೇಕು, ಬ್ಯಾಟಿಂಗ್ ಆಡಬೇಕು, ಒಬ್ಬ ಬಿಗ್ ಹಿಟರು ಬೇಕು. ಆ ರೀತಿ ಟೀಮ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಎರಡು ಚೇಂಜಸ್ನ ಮಾಡಬೇಕು ಅಂತ ನನ್ನ ಪ್ರಕಾರ ಅನಿಸುತ್ತೆ. ನಾನು ಪ್ಲೇಯಿಂಗ್ 11 ಬಗ್ಗೆ ಮಾತಾಡ್ತೀನಿ. ಇವಾಗ ಪ್ಲೇಯಿಂಗ್ 11 ಶೇರ್ ಮಾಡ್ತೀನಿ ಗೈಸ್. ಫಸ್ಟ್ ಒಂದು ಲಾಸ್ಟ್ ಮ್ಯಾಚು KKR ವರ್ಸಸ್ RCB ಮ್ಯಾಚ್ ನಡೆದಾಗ ಏನು ಪ್ಲೇಯಿಂಗ್ 11 ಇತ್ತು ಅದೇ ಸೇಮು. ಬಟ್ ಅದರಲ್ಲಿ ನಾನು ಎರಡನ್ನ ಚೇಂಜ್ ಮಾಡಿದ್ದೀನಿ, ಓಕೆನಾ. ಅದನ್ನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಟಾಪ್ 5 ಯಾವುದೇ ಥರ ಚೇಂಜಸ್ ಇಲ್ಲ. ಫಸ್ಟು ಸಾಲ್ಟು, ವಿರಾಟ್ ಕೊಹ್ಲಿ, ಜಿತೇಶ್ ಶರ್ಮಾ, ರಜತ್ ಪಟಿದರ್, ಲಿವಿಂಗ್ಸ್ಟನ್, ಮತ್ತು ಟೀಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ರಸಿಕ್, ಸುಯೇಶ್ ಶರ್ಮಾ, ಹೇಜಲ್ವುಡ್ ಮತ್ತು ದಯಾಳ್. ಇದು 11 KKR ವಿರುದ್ಧ ಆಡಿದಾಗ. ಬಟ್ ಇದರಲ್ಲಿ ಸೇಮ್, ಓಕೆನಾ, ಇದರಲ್ಲಿ ಸೇಮ್ ಇರುತ್ತೆ. ಬಟ್ ನಾನು ಟೀಮ್ ಡೇವಿಡ್ನ ತೆಗೆದು ರೊಮ್ಯಾರಿಯೋ, ಶೆಫರ್ಡ್ನ ಹಾಕ್ತೀನಿ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಶೆಫರ್ಡ್ ಅವರು ಬೌಲಿಂಗು ಹಾಕೊಡ್ತಾರೆ, ಬ್ಯಾಟಿಂಗು ಆಡ್ತಾರೆ. ಟೀಮ್ ಡೇವಿಡ್ ಏನು ಫಿನಿಷರ್ ಕೆಲಸ ಮಾಡ್ತಾರೆ ಅದೇ ಕೆಲಸನ ಶೆಫರ್ಡ್ ಕೂಡ ಮಾಡ್ತಾರೆ ಅಂತ ನಿಮ್ಗೆಲ್ರಿಗೂ ಗೊತ್ತಿರೋದೆ. ಲಾಸ್ಟ್ ಸೀಸನ್ನು ಮುಂಬೈ ಆಡಿದಾಗ ಯಾವ ರೀತಿ ಫಿನಿಷ್ ಮಾಡೋದು ಅಂತ ಗೊತ್ತಲ್ಲ. ಟೀಮ್ ಡೇವಿಡ್ ಕೈಲೂ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು, ಅವರು ಫುಲ್ ಇನ್ನಿಂಗ್ಸ್ ಆಡ್ಕೊಡ್ತಾರೆ ಮತ್ತು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ ಅಂತ. ಬಿಕಾಸ್ ಅವ್ರ ರೋಲ್ ಇರೋದೆ ಹೊಡಿಯೋದು, ಓಕೆನಾ. ಇವರು ಅದೇ ಕೆಲಸ ಮಾಡೋದು. ಇವರೇನು ಜಾಸ್ತಿ ಎಕ್ಸ್ಟ್ರಾರ್ಡಿನರಿ ಬಿಲ್ಡ್ ಮಾಡಲ್ಲ, ಟೀಮ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋಕ್ಕೆ ಥರ ಕೆಡ್ಸ್ಕೊಳ್ಳೋದು ಏನಿಲ್ಲ. ಬರ್ತಾರೆ, ಗುತ್ತಾರೆ, ಹೋಗ್ತಾರೆ. ಸೇಮ್ ಅವರು ಮಾಡೋ ಕೆಲಸನ ಇವರು ಮಾಡ್ತಾರೆ. ಬಟ್ ಇವ್ರ ಕಡೆ ಇನ್ನೂ ಒಂದು ಆಪ್ಷನ್ ಇದೆ. ಶೆಫರ್ಡ್ ಕಡೆ ಅವರು ಬೌಲಿಂಗ್ ಕೂಡ ಆಗ್ತಾರೆ ಗುರು, ಜೋರ ಆಗ್ತಾರೆ. ಗೊತ್ತಲ್ಲ, ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಅಂದರೆ ಒಂಥರ ಮಾಂಸಗಳನ್ನ ಬಿಲ್ಡ್ ಅಂತ ಏನೋ ಸಖತ್ತು ಸ್ಟ್ರಾಂಗ್ ಪ್ಲೇಯರ್ಗಳವ್ರಂತೂ. ಇವರು ಬ್ಯಾಟಿಂಗ್ ಕೂಡ ಆಡ್ಕೊಡ್ತಾರೆ, ಬೌಲಿಂಗ್ ಕೂಡ ಮಾಡ್ತಾರೆ. ಇದು ನಂದು ಒಂದು ಚೇಂಜಸ್ಸು. ಟೀಮ್ ಡೇವಿಡ್ ಜಾಗದಲ್ಲಿ ಶೆಫರ್ಡ್ ಬರಬೇಕು ಅಂತ. ಮತ್ತು ಇನ್ನೂ ಒಂದು ಜಾಗದಲ್ಲಿ ಇವತ್ತಿನ ಮ್ಯಾಚಲ್ಲಿ ಸ್ಪಿನ್ಗೆ ಹೆಲ್ಪ್ ಆಗಿರೋದ್ರಿಂದ ರಸಿಕ್ ಬದಲು ಸ್ವಪ್ನಿಲ್ ಸಿಂಗ್ ತೊಗೊಂಬಂದರೆ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಇದು ಸ್ಪಿನ್ನಿಂಗ್ ಟ್ರ್ಯಾಕ್, ಓಕೆನಾ. ಚೇಸ್ ಮಾಡುವಾಗ ಸ್ವಲ್ಪ ಅಲ್ಲಿ ಇಲ್ಲಿ ಆಗುತ್ತೆ. ಮತ್ತು ಒಂದೇ ಸ್ವಪ್ನಿಲ್ ಸಿಂಗ್ ಲಾಸ್ಟ್ ಸೀಸನ್ ಯಾವ ಥರ ಹಾಕಿದ್ರು ನೀವು ನೋಡಿದಿರಾ. ಮತ್ತು ಅವರು ಸ್ಪಿನ್ ಟ್ರ್ಯಾಕ್ ಆಗಿರೋದ್ರಿಂದ ಸ್ಪಿನ್ನರ್ಸ್ಗೆ ಸ್ವಲ್ಪ ಅಡ್ವಾಂಟೇಜ್ ಇರುತ್ತೆ. ಅದಕ್ಕೆ ರಸಿಕ್ ಜಾಗದಲ್ಲಿ ಸ್ವಪ್ನಿಲ್ ಸಿಂಗ್ ತೊಗೊಂಬಂದರೆ ಸಖತ್ತಾಗಿರುತ್ತೆ. ನನ್ನ ಪ್ರಕಾರ ಇದು ಸಖತ್ತಾಗಿರುತ್ತೆ. ಎರಡು ಸ್ಮಾಲ್ ಚೇಂಜಸ್ ಅಷ್ಟೇ. ಬಟ್ ಇದು ಬಿಗ್ ಇಂಪ್ಯಾಕ್ಟ್ ಮಾಡುತ್ತವೆ ಅಂತ ಗೊತ್ತಿಲ್ಲ. ಬಟ್ ಇದೆರಡನ್ನ ಚೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಮ್ಮ ಪ್ರಕಾರ ಏನಾಗುತ್ತೆ ಅಂತ ಕಾಮೆಂಟ್ ಮಾಡಿ. ಬಟ್ ಬ್ಯಾಟಿಂಗಲ್ಲಿ ಸೇಮ್ ಆರ್ಡರ್ ಇರುತ್ತೆ. ಬಟ್ ಇನ್ ಮ್ಯಾಚಲ್ಲಿ ದೇವದತ್ ಪಡಿಕಲ್ನ ಕೂರಿಸ್ತಾರೋ ಆಡಿಸ್ತಾರೋ ಗೊತ್ತಿಲ್ಲ. ಬಟ್ ಅವರ ಮೋಸ್ಟ್ ಪ್ರಾಬಬ್ಲಿ ಇವತ್ತು ಆಡಿಸ್ತಾರೆ ಅನ್ಸುತ್ತೆ. ಬಿಕಾಸ್ ಅವರು ಇಂಡಿಯನ್ ಬ್ಯಾಟರ್ ಆಗಿರೋದ್ರಿಂದ ಸ್ಪಿನ್ಗೆ ಚೆನ್ನಾಗಿ ಆಡೋ ಮತ್ತು ಕಂಡೀಷನ್ಗೆಲ್ಲ ಅಡ್ಜಸ್ಟ್ ಆಗೋ ಬ್ಯಾಟ್ಸ್ಮನ್ನು, ಇಂಡಿಯನ್ ಬ್ಯಾಟ್ಸ್ಮನ್ನು. ಸೊ ಅವ್ರನ್ನ ಆಡಿಸ್ತಾರೆ ಅಂತಲೇ ಹೇಳ್ಬೋದು. ಬಟ್ ಈ ಒಂದು ಚೇಸ್ ಮಾಡೋಕ್ಕೆ ಏನಾದರೂ RCBಗೆ ಚೇಸ್ ಮಾಡೋ ಚಾನ್ಸ್ ಸಿಕ್ಕಿದ್ರೆ ಇವ್ರನ್ನ ಆಡಿಸ್ತಾರೆ. ಪ್ಲೇಯಿಂಗ್ 11 ಸ್ವಲ್ಪ ಚೇಂಜಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಬಟ್ ಇಲ್ಲಾಂದರೆ ಗೆದ್ದಿರೋ ಮೂಮೆಂಟೇ ಇರುತ್ತಲ್ಲ, ಅದನ್ನೇ ಒಂದು ಫ್ಲೋಲ್ ಹೋಗ್ತಾರೆ ಅಂತಲೇ ಹೇಳ್ಬೋದು. ಬಟ್ ಚೇಂಜ್ ಮಾಡಿದ್ರೆ ಈ ರೀತಿ ಎರಡು ಚೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಅನ್ನಿಸ್ತು. ಸೊ ನನ್ನ ಪ್ಲೇಯಿಂಗ್ ಕೂಡ ಹೇಳ್ಕೊಂಡಿದ್ದೀರಿ. ನಿಮ್ದೇನಾದರೂ ಪ್ಲೇಯಿಂಗ್ ಸೆಟ್ ಮಾಡಿದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ನಿಮಗೆ ಏನು ಅನ್ನಿಸ್ತು ಈ ಪ್ಲೇಯಿಂಗ್ 11 ಬಗ್ಗೆ, ಮತ್ತು ನಾನು ಥಿಂಕ್ ಮಾಡಿರೋದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಒಬ್ಬೊಬ್ರದ್ದು ಒಂದೋ ಥರ ಥಿಂಕಿಂಗ್ ಇರುತ್ತಲ್ಲ. ಸೊ ನಂದು ಈ ಥರ ಥಿಂಕಿಂಗ್ ಇದೆ ಇವತ್ತಿನ 11. ಬಟ್ ಇವತ್ತು ಗೆಲ್ಲೇಬೇಕು 11 ಹಿಂಗಾರು ಕರ್ಕೊಂಡೋಗಿ ಫುಲ್ ಪ್ಯಾಕ್ ಕರ್ಕೊಂಡು ಹೋಗಬೇಕು. ಬಟ್ ಇವತ್ತು ಗೆಲ್ಲೇಬೇಕು ಮ್ಯಾಚ್, ಅದೇನಾದರೂ ಆಗಲಿ. ಮತ್ತು ನಿಮ್ಮ ಪ್ರಕಾರ ಏನಿಸುತ್ತೆ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಬಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೋ ಗುರು. ಹಾಗಿದ್ರೆ ನೆಕ್ಸ್ಟ್ ಸಿಗ್ತೀನಿ. ಸಿ ಬ್ರೋ.